ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವಿಜಯ್. ಹೆಂಗಿದ್ರೆ ಎಲ್ಲರೂ ಸಕ್ಕತ್ತಾಗಿದ್ದೀರ ಅನ್ಕೊತಾ ಇದ್ದೀನಿ, ಸೂಪರ್ ಆಗಿದ್ದೀರ ಅನ್ಕೊತಾ ಇದ್ದೀನಿ. ಮತ್ತೊಂದು ಹೊಸ ಲಾಗ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋ ಏನಪ್ಪ ಅನ್ನೋದಾದರೆ ನಮ್ಮ RCBಯ ವಿಜಯೋತ್ಸವ ಅಂದ್ಕೊಳ್ಳಿ. ಏನು ಸಖತ್ತಾಗಿರ್ತಕ್ಕಂಥ, ಪೇಷನ್ಸ್ ಆಗಿರ್ತಕ್ಕಂಥ, ಬ್ಯಾಲೆನ್ಸ್ಡ್ ಆಗಿರ್ತಕ್ಕಂಥ ಒಂದು ಕ್ರಿಕೆಟ್ನ ಆಡಿದ್ರು ನಮ್ಮ RCB ಅವರು. ನಿಜಕ್ಕೂ ಹೆಮ್ಮೆ ಅನಿಸುತ್ತೆ. ಇದೇ ಥರ ಮುಂಬರುವ ಎಲ್ಲ ಮ್ಯಾಚ್ಗಳಲ್ಲೂ ಆಡಿದರೆ ಕಪ್ ಹೊಡೆಯೋದ್ರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ ಅಂದ್ಕೊಳ್ಳಿ. ಒಟ್ಟಾರೆಯಾಗಿ ಅದ್ಭುತವಾದಂಥ ಒಂದು ಆಲ್ರೌಂಡರ್ ಪ್ರದರ್ಶನ ನೀಡಿದರು ಅಂತ ಹೇಳಿದರೆ ತಪ್ಪಾಗಲ್ಲ. ಕೆಲವೊಂದಿಷ್ಟು ತಪ್ಪುಗಳಾಯಿತು, ಫೀಲ್ಡಿಂಗಲ್ಲಿ ಸ್ವಲ್ಪ ಲೋಪದೋಷಗಳಿತ್ತು, ಅದಲ್ಲದೆ ಕ್ಯಾಚ್ಗಳನ್ನ ಮಿಸ್ ಮಾಡಿದ್ರು. ಆ ಕೆಲವೊಂದಿಷ್ಟು ಸಂಗತಿಗಳನ್ನು ಬಿಟ್ಟರೆ ಮಿಕ್ಕಿದ ಎಲ್ಲದರಲ್ಲೂ ಕೂಡ ಅದ್ಭುತವಾದಂಥ ಒಂದು ಪ್ರದರ್ಶನ. ಬಾಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಆಗಿರ್ಬೋದು, ಎಲ್ಲದರಲ್ಲೂ ಸಕ್ಕತ್ತಾಗಿತ್ತು. ಓವರಾಲ್ ಆಗಿ ಮಸ್ತಾಗಿತ್ತು ಅಂತ ಹೇಳಿದರೆ ತಪ್ಪಾಗಲ್ಲ. ಯಾಕಂದರೆ ಎಲ್ಲ RCB ಫ್ಯಾನ್ಸ್ಗಳಿಗೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ. ಇನ್ನೊಂದು ಖುಷಿಯ ಸಂಗತಿ ಏನಪ್ಪ ಅನ್ನೋದಾದರೆ ಇವತ್ತಿನ ಒಂದು ಗೆಲುವಿನೊಂದಿಗೆ ನಮ್ಮ RCB ಅವರು ಪಾಯಿಂಟ್ಸ್ ಟೇಬಲಲ್ಲಿ 3ನೇ ಒಂದು ಸ್ಥಾನಕ್ಕೆ ಬಂದು ಕೂತ್ಕೊಂಡಿದ್ದಾರೆ 8 ಅಂಕಗಳೊಂದಿಗೆ. ಅದು ಕೂಡ ಒಂದು ಖುಷಿಯ ಸಂಗತಿ ಅಂದ್ಕೊಳ್ಳಿ. ಮುಂಬರುವ ಎಲ್ಲ ಮ್ಯಾಚ್ಗಳಲ್ಲೂ ಕೂಡ ಇದೇ ಒಂದು ಕನ್ಸಿಸ್ಟೆನ್ಸಿನಿಂದ ಆಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಒಟ್ಟಾರೆಯಾಗಿ ಇವತ್ತಿನ ಒಂದು ಮ್ಯಾಚ್ ಬಗ್ಗೆ ನೋಡೋದಾದರೆ, ಟಾಸನ್ನು ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ರಾಜಸ್ಥಾನ್ ರಾಯಲ್ಸ್ ತಂಡ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 173 ರನ್ಗಳನ್ನು ಕಲೆ ಹಾಕುವುದರಲ್ಲಿ ಯಶಸ್ವಿಯಾಗುತ್ತೆ ಅಂದ್ಕೊಳ್ಳಿ. ರಾಜಸ್ಥಾನ್ ರಾಯಲ್ಸ್ ಕ್ಯಾಪ್ಟನ್ ಆಗಿರ್ತಕ್ಕಂಥ ಸಂಜು ಸ್ಯಾಮ್ಸನ್ ಅವರು ನಿಜಕ್ಕೂ ಇವತ್ತು ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ಬರೀ 15 ರನ್ಗಳಲ್ಲಿ ಔಟ್ ಆಗಿಬಿಟ್ರು. ಬಟ್ ಯಶಸ್ವಿ ಜೈಸ್ವಾಲ್ ಅವರು ತಮ್ಮ ಒಂದು ಅದ್ಭುತವಾದಂಥ ಆಟವನ್ನು ಪ್ರದರ್ಶಿಸಿ 75 ರನ್ಗಳನ್ನು ಕಲೆ ಹಾಕ್ಬಿಟ್ಟು ಕೊಟ್ಟರು ಟೀಮಿಗೋಸ್ಕರ. ಅದೇ ಥರ ರಿಯಾನ್ ಪರಾಗ್ ಆಗಿರ್ಬೋದು, ಧ್ರುವ್ ಜುರೇಲ್ ಆಗಿರ್ಬೋದು, ಅದ್ಭುತವಾದಂಥ ಒಂದು ಆಟವನ್ನು ಆಡಿ 173 ರನ್ನು ಗಳಿಸೋದ್ರಲ್ಲಿ ಯಶಸ್ವಿ ಆಗ್ತಾರೆ 4 ವಿಕೆಟ್ ನಷ್ಟಕ್ಕೆ. ನಮ್ಮ ಬೌಲರ್ಸು ಕೂಡ ಅದ್ಭುತವಾದಂಥ ಒಂದು ಬಾಲಿಂಗ್ನ ಮಾಡಿ ಅವರನ್ನು 173 ರನ್ಗಳಿಗೆ ಕಟ್ಟಿ ಹಾಕೋದ್ರಲ್ಲಿ ಯಶಸ್ವಿ ಆಗ್ತಾರೆ. ನಾನು ಯಶಸ್ವಿ ಜೈಸ್ವಾಲ್ ಅವರು ಆಡೋದನ್ನು ಮತ್ತು ಧ್ರುವ್ ಜುರೇಲ್ ಆಗಿರ್ಬೋದು, ರಿಯಾನ್ ಪರಾಗ್ ಆಗಿರ್ಬೋದು, ಅವರೆಲ್ಲ ಆಡ್ತಕ್ಕಂಥ ಒಂದು ಸ್ಪೀಡ್ ನೋಡ್ಬಿಟ್ಟು ನಾನು ಒಂದು 200 ರನ್ ಹೊಡೆದ್ಬಿಡ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಹಂಗೋ ಹಿಂಗೋ ಮಾಡಿ ನಮ್ಮ RCB ಬೌಲರ್ಸ್ಗಳು 173 ರನ್ಗಳಿಗೆ ಕಟ್ಟಿ ಹಾಕಿದ್ರು ಅಂದ್ಕೊಳ್ಳಿ. 173 ರನ್ನುಗಳ ಒಂದು ಗುರಿನ ಬೆನ್ನಟ್ಟಿದೆ ನಮ್ಮ RCB ತಂಡ. ಎಂದಿನಂತೆ ಓಪನಿಂಗಲ್ಲಿ ಸಕ್ಕತ್ತಾಗಿರ್ತಕ್ಕಂಥ ಒಂದು ಪೇಷನ್ಸ್ ಮತ್ತು ಬ್ಯಾಲೆನ್ಸ್ಡ್ ಆಗಿರ್ತಕ್ಕಂಥ ಕ್ರಿಕೆಟ್ನ ಆಡ್ತು ಅಂತ ಹೇಳಿದರೆ ತಪ್ಪಾಗಲ್ಲ. ಪಿಲ್ ಸಾಲ್ಟ್ ಅವರು ತುಂಬ ಪೇಷನ್ಸಿಂದ ಆಡ್ತಾ ಬಂದರು. ಅವರೊಟ್ಟಿಗೆ ಸೇರಿದಂಥ ಕೊಹ್ಲಿಯವರು ಕೂಡ ತುಂಬ ಸ್ಲೋ ಆಗಿ ಆಗ್ತಾಯಿತ್ತು. ನೀವು ಅಬ್ಸರ್ವ್ ಮಾಡಿದಂಗೆ ಇವತ್ತಿನ ಒಂದು ಪಂದ್ಯ ಬಂದು ಸಿಕ್ಕಾಪಡೆ ಸ್ಲೋ ಆಗಿತ್ತು. ಏನಕ್ಕಪ್ಪ ಅನ್ನೋದಾದರೆ ಜೈಪುರ್ ಪಿಚ್ಚೇ ಆ ಥರ ಇರೋದು ಗುರು. ಸಿಕ್ಕಾಪಡೆ ಒಂದು ಸ್ಲೋ ಪಿಚ್ ಆಗಿರುತ್ತೆ. ಸೊ ಹಂಗಾಗಿ ಮಧ್ಯದಲ್ಲಿ ಎಲ್ಲೋ ಬೋರಿಂಗ್ ಥರ ಆಗೋಗ್ಬಿಡ್ತು ಮ್ಯಾಚು. ನನಗೂ ಕೂಡ ಮಧ್ಯ ನೋಡೋದಕ್ಕೆ ಬೋರ್ ಅನಿಸ್ಬಿಟ್ಟು ಸ್ವಲ್ಪ ಹೊತ್ತು ನೋಡದೇ ಇದ್ದೆ. ಸೊ ಆ ಥರದ ಒಂದು ಸಿಚುವೇಶನ್ ಬಂದುಬಿಡ್ತು. ಏನಕ್ಕಂದರೆ ಪಿಚ್ ತುಂಬ ಸ್ಲೋ ಇದೆ. ಸೊ ಹಾಗಾಗಿ ಈ ಥರದ ಒಂದು ಸಿಚುವೇಶನ್ ಆಗಿರೋದು. ಅದನ್ನು ಹೊರತುಪಡಿಸಿ ನಮ್ಮ RCB ಅವರ ಒಂದು ಬ್ಯಾಟಿಂಗ್ ನೋಡೋದಾದರೆ ನಿಜಕ್ಕೂ ಅದ್ಭುತವಾಗಿ ಆಡಿದ್ರು. ಸಖತ್ ಪೇಷನ್ಸಿಂದ ಆಡಿದ್ರು ಗುರು. ಇವತ್ತು ಮಾತ್ರ ಸಖತ್ ಖುಷಿ ಆಯಿತು. ಕೊನೆಯ ಬಾರಿಯ ಡೆಲ್ಲಿ ಮ್ಯಾಚ್ ನೋಡಿದರೆ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಒಂದರಿಂದ ಒಂದು ವಿಕೆಟ್ನ ಬಿದ್ದಿತ್ತು. ಬಟ್ ಇವತ್ತು ಅದೇ ಥರದ ಒಂದು ತಪ್ಪನ್ನು ಮಾಡದೆ ಅದ್ಭುತವಾಗಿ ಪೇಷನ್ಸಿಂದ ಮ್ಯಾಚ್ನ ತೊಗೊಂಡು ಹೋಗೋದನ್ನು ನೋಡಿದ್ವಿ ಅಂದ್ಕೊಳ್ಳಿ. ಸ್ಟಾರ್ಟಿಂಗಿಂದ ಇದ್ದಿರ್ತಕ್ಕಂಥ ಒಂದು ಪೇಷನ್ಸು ಎಂಡ್ವರೆಗೂ ನೋಡೋಕ್ಕೆ ಸಿಕ್ತು ಅಂತ ಹೇಳಿದರೆ ತಪ್ಪಾಗಲ್ಲ. ಪಿಲ್ ಸಾಲ್ಟು ಏನೇ ಸ್ಲೋ ಆಗಿ ಆಡಿದರೂ ಕೂಡ ಮಧ್ಯದಲ್ಲಿ ಸಕ್ಕತ್ತಾಗಿರ್ತಕ್ಕಂಥ ಸಿಕ್ಸರ್ಗಳು, ಫೋರ್ಗಳನ್ನೊಟ್ಟಿಗೆ ಸಕ್ಕತ್ತಾಗಿ ಬ್ಯಾಟಿಂಗ್ ಆಡಿದರು ಅಂತ ಹೇಳ್ಬೋದು. ಪಿಲ್ ಸಾಲ್ಟ್ ಅವರು ಕೇವಲ 33 ಬಾಲ್ಗಳಲ್ಲಿ 65 ರನ್ಗಳನ್ನು ಹೊಡಿತಾರೆ. ಆ ಒಂದು 65 ರನ್ಗಳಲ್ಲಿ ಭರ್ಜರಿಯಾದಂಥ 6 ಸಿಕ್ಸರ್ ಮತ್ತು 5 ಫೋರ್ಗಳು ಸೇರಿಕೊಂಡಿರುತ್ತೆ ಅಂದ್ಕೊಳ್ಳಿ. ಅದ್ಭುತವಾಗಿ ಬ್ಯಾಟಿಂಗ್ ಪ್ರದರ್ಶನ ನೀಡಿ ತಮ್ಮ ಒಂದು ವಿಕೆಟನ್ನು ಕುಮಾರ್ ಕಾರ್ತಿಕೇಯ ಅವರಿಗೆ ಒಪ್ಪಿಸ್ತಾರೆ ಅಂದ್ಕೊಳ್ಳಿ. ಅದಾದ ನಂತರ ದೇವದತ್ ಪಡಿಕ್ಕಲ್ ಅವರು ಬರ್ತಾರೆ, ಕೊಹ್ಲಿ ಒಟ್ಟಿಗೆ ಸೇರ್ಕೋತಾರೆ. ಅವರು ಕೂಡ ಪೇಷನ್ಸಿಂದ ಆಡ್ತಾರೆ ಇವತ್ತು. ಆ ಮನುಷ್ಯ ತುಂಬ ಪೇಷನ್ಸಿಂದ ಆಡಿರೋದು ನೋಡಿರೋದು ಇದೇ ಮೊದಲನೇ ಬಾರಿಗೆ ನಾನು. ಈ ಬಾರಿಯ RCB ಮ್ಯಾಚಲ್ಲಿ ಬರ್ತಾ ಇದ್ದ, ಹೊಡಿತಾ ಇದ್ದ, ಔಟ್ ಆದರೆ ಔಟು, ಇಲ್ಲ ರನ್ ಬಂದರೆ ರನ್ನು, ಆ ಥರ ಒಂದು ಲೆಕ್ಕದಲ್ಲಿ ಆಡ್ತಾಯಿದ್ರು. ಬಟ್ ತುಂಬ ಪೇಷನ್ಸ್ ಆಗಿ ನೀಟಾಗಿ ಆಡಿದ್ರು ಕೊಹ್ಲಿ ಒಟ್ಟಿಗೆ. ಇಬ್ಬರ ಒಂದು ಜೊತೆ ಆಟ ಈಸಿಯಾಗಿಯೇ ನಮ್ಮ RCBನ ಗೆಲುವಿನ ದಡದತ್ತ ತಂದುಬಿಡ್ತು ಅಂದ್ಕೊಳ್ಳಿ.
ಕೇವಲ 17.1 ಓವರ್ನಲ್ಲಿ 175 ರನ್ಗಳನ್ನು ಬಾರಿಸಿ ಗೆಲುವಿನತ್ತ ನಮ್ಮ RCB ಬರುತ್ತೆ. ಗೆಲುವಿನ ನಗೆನ ಬೀರ್ತಾರೆ ಅಂದ್ಕೊಳ್ಳಿ. ಆ 175 ರನ್ಗಳಲ್ಲಿ 65 ರನ್ಗಳು ನಮ್ಮ ಪಿಲ್ ಸಾಲ್ಟ್ ಅವರಿಂದ ಬಂದಿರುತ್ತೆ, 62 ರನ್ಗಳು ನಮ್ಮ ಕೊಹ್ಲಿ ಅವರಿಂದ ಬಂದಿರುತ್ತೆ, 40 ರನ್ಗಳು ನಮ್ಮ ದೇವದತ್ ಪಡಿಕ್ಕಲ್ ಅವರಿಂದ ಬಂದಿರುತ್ತೆ. ಪಿಲ್ ಸಾಲ್ಟ್ ಅವರು ಕೇವಲ 33 ಬಾಲುಗಳಲ್ಲಿ ಭರ್ಜರಿಯಾದಂಥ 6 ಸಿಕ್ಸರ್ 5 4 65 ರನ್ನನ್ನು ಹೊಡೆದಿರುತ್ತೆ. ಅದೇ ಥರ ನಮ್ಮ ಕೊಹ್ಲಿ ಅವರು 45 ಬಾಲುಗಳಲ್ಲಿ 4 4 ಮತ್ತು 2 ಸಿಕ್ಸರ್ನ ಸಹಾಯದೊಂದಿಗೆ 62 ರನ್ಗಳನ್ನು ಹೊಡೆದಿರ್ತಾರೆ. ನಮ್ಮ ದೇವದತ್ ಪಡಿಕ್ಕಲ್ ಅವರು 28 ಬಾಲಿಗೆ 5 4 ಮತ್ತು 1 ಸಿಕ್ಸರ್ನ ಸಹಾಯದೊಂದಿಗೆ 40 ರನ್ನನ್ನು ಕಲೆ ಹಾಕಿರ್ತಾರೆ. ಒಟ್ಟಾರೆಯಾಗಿ ಅದ್ಭುತವಾದಂಥ ಒಂದು ಪ್ರದರ್ಶನ. ಖುಷಿಯ ವಿಚಾರ ಏನಂದರೆ 17.1 ಓವರಲ್ಲಿ ಮ್ಯಾಚ್ ಮುಗಿಸ್ತಾರೆ, ಅದು ಕೇವಲ ಒಂದೇ ಒಂದು ವಿಕೆಟ್ ನಷ್ಟಕ್ಕೆ. ಅದು ತುಂಬ ಇಂಪಾರ್ಟೆಂಟ್ ಆಗಿರೋದು. ಒಂದೇ ಒಂದು ವಿಕೆಟ್ ನಷ್ಟಕ್ಕೆ ಪೇಷನ್ಸಿಂದ 175 ರನ್ಗಳನ್ನು ಚೇಸ್ ಮಾಡ್ತಾರೆ. ಇದು ತುಂಬ ಇಂಪಾರ್ಟೆಂಟ್ ವಿಚಾರ. ಇವತ್ತು ಖುಷಿ ಅಂದರೆ ಖುಷಿ ಆಯಿತು. ಇದೇ ಥರದೊಂದು ಪೇಷನ್ಸ್ ಎಂಟೈರ್ ಮ್ಯಾಚಲ್ಲಿ ಇರಬೇಕು ಅಂತ ನಾನು ಕೇಳ್ಕೊತೀನಿ. ನಿಜಕ್ಕೂ ಅಚ್ಚರಿಯಾದಂಥ ಒಂದು ಮ್ಯಾಚ್ ಇವತ್ತು ಅಂತ ಹೇಳಿದರೆ ತಪ್ಪಾಗಲ್ಲ. ಸಖತ್ ಎಂಜಾಯ್ ಮಾಡಿದ್ವಿ, ಸಖತ್ ಖುಷಿ ಆಯಿತು. ಇದೇ ಥರದ ಒಂದು ಆಟ ಮುಂಬರುವ ಎಲ್ಲ ಪಂದ್ಯಗಳಲ್ಲಿ ತೋರಿಸಲಿ ಅನ್ನೋದೇ ನನ್ನ ಆಸೆ ಅಂದ್ಕೊಳ್ಳಿ. ಇವಾಗ ನಿನ್ನೆ ಒಂದು ವೀಡಿಯೋನಲ್ಲಿ ನಾನು ಹೇಳಿದಂಗೆ ಹೋಮ್ ಗ್ರೌಂಡ್ ಸಿಕ್ಕಾಗಿರ್ತಕ್ಕಂಥ ನಮ್ಮ RCB ಹೋಮ್ ಗ್ರೌಂಡಲ್ಲಿ ಬಂದ ತಕ್ಷಣ ಬೇರೆಯವರು ಬಂದು ಅಟ್ಟಾಡ್ಸ್ಕೊಂಡು ಹೊಡೆದು ಸೋತೋಗ್ತಾರೆ. ಅದೇ ಇವರು ಬೇರೆ ಕಡೆಗೆ ಹೋಗ್ಬಿಟ್ಟು ಆಡಿದರೆ ಅಲ್ಲಿ ಇವ್ರು ಅವ್ರನ್ನ ಅಟ್ಟಾಡ್ಸ್ಕೊಂಡು ಹೊಡಿತಾರೆ. ಅದೇ ಥರ ಇವತ್ತು ಆಗಿರೋದು. ಜೈಪುರಲ್ಲಿ ಇದ್ದಿರೋದ್ರಿಂದ ಏನೋ ಈಸಿಯಾಗಿ ಹೊಡೆದ್ಬಿಟ್ಟು ಬಂದ್ಬಿಟ್ರು. ಅದೇ ನಮ್ಮ ಮುಂದಿನ ಪಂದ್ಯ 18ನೇ ತಾರೀಕು ನಡೆಯಲಿದೆ. ಅದು ನಮ್ಮ ಬೆಂಗಳೂರಲ್ಲಿದೆ ಪಂಜಾಬ್ ಜೊತೆಗೆ. ಆ ಒಂದು ಮ್ಯಾಚಲ್ಲೂ ಕೂಡ ಇದೇ ಒಂದು ಕನ್ಸಿಸ್ಟೆನ್ಸಿ ಇಟ್ಕೊಂಡು ಆಡಿದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ನೋಡುವ ಯಾವ ಥರ ಆಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ನನ್ನ ಪ್ರಕಾರ ಇದೇ ಪೇಷನ್ಸ್ ಇದ್ದರೆ, ಇದೇ ಒಂದು ಬ್ಯಾಲೆನ್ಸಿಂಗ್ ಆಗಿರ್ತಕ್ಕಂಥ ಮೆಥಡ್ನ ಫಾಲೋ ಮಾಡ್ಕೊಂಡು ಹೋದರೆ ಗೆಲ್ಲುವುದರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ ಅಂದ್ಕೊಳ್ಳಿ. ಮುಂಬರುವ ಒಂದು ಮ್ಯಾಚ್ಗೆ ಬೆಸ್ಟ್ ಆಫ್ ಲಕ್ ಹೇಳುವ RCBಗೆ ಇವತ್ತಿನ ಒಂದು ಮ್ಯಾಚ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ, ಅನಿಸಿಕೆಗಳು ಏನಿದೆ, ಮುಂಬರುವ ಒಂದು ಮ್ಯಾಚ್ಗಳಲ್ಲಿ ಏನಾದರೂ ಚೇಂಜಸ್ ಮಾಡಬೇಕು ಅನ್ನೋದಾದರೆ ಏನು ಮಾಡಬೇಕು, ಏನಕ್ಕೋಸ್ಕರ ಮಾಡಬೇಕು ಅಂತ ತಪ್ಪದೇ ಕಮೆಂಟಲ್ಲಿ ತಿಳಿಸಿ. ಸೊ ಎಂದಿನಂತೆ ಮತ್ತೆ ನಾನು ಇನ್ನೊಂದು ಸರ್ತಿ ರಿಪೀಟೆಡಾಗಿ ಹೇಳ್ತಾ ಇದ್ದೀನಿ, ಬೆಟ್ಟಿಂಗ್ ಆ್ಯಪ್ಗಳ ದಂಧೆಗೆ ಬೀಳಕ್ಕೆ ಹೋಗಬೇಡಿ. ಬೆಟ್ಟಿಂಗ್ ಆಡೋಕ್ಕೆ ಹೋಗಬೇಡಿ, ಆಡ್ಸೋಕ್ಕೆ ಹೋಗಬೇಡಿ. ಆಡೋರನ್ನ ಕಂಡ್ರೆ ದೂರವಿರಿ. ಆಡೋರನ್ನ ಕಂಡ್ರೆ ಅವರಿಗೆ ತಿಳಿ ಹೇಳಿ, ಅವರಿಗೆ ಅದರಿಂದ ಒಂದು ಒಳ್ಳೆ ಬುದ್ಧಿ ಬರೋ ಥರ ಮಾಡಿ. ನಿಮಗೆ ಗೊತ್ತಿರ್ತಕ್ಕಂಥ ಇನ್ಫ್ಲೂಯೆನ್ಸರ್ಸ್ ಯಾರಾದರೂ ಬೆಟ್ಟಿಂಗ್ ಆ್ಯಪ್ ಪ್ರಮೋಷನ್ ಮಾಡ್ತಾಯಿದ್ರೆ ನೇರವಾಗಿ ಅವರಿಗೆ ಒಂದು ಕ್ವೆಶನ್ನ ಕೇಳಿ, ಏನಕ್ಕೋಸ್ಕರ ಮಾಡ್ತಿದ್ದೀರಾ, ಇದು ತಪ್ಪು ಅಂತ ತಿಳಿ ಹೇಳಿ. ಸೊ ಈ ಥರ ಮಾಡೋದ್ರಿಂದ ನಾವು ಬೆಟ್ಟಿಂಗನ್ನು ಸಂಪೂರ್ಣವಾಗಿ ದೂರ ಇಡ್ಬೋದು ಅಂದ್ಕೊಳ್ಳಿ, ಬ್ಯಾನ್ ಮಾಡ್ಬೋದು ಅಂತ ಅಂದ್ಕೊಳ್ಳಿ. ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ಮತ್ತೆ ಸಿಗುವ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಗ್ತಾಯಿರಿ, ನಗಿಸ್ತಾಯಿರಿ, ನಗ್ತಾಯಿರಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ, ಜೈ RCB, ವಂದೇ ಮಾತರಂ.